ಪಾಪ ಶಿಕ್ಷಣ ಮಂತ್ರಿ ನಮ್ಮ ಸರ್ಕಾರದ ಸಾಧನೆ ಇದು ಅಂತಂತ ಹೇಳಿ, ಸರ್ಕಾರದ ಸಾಧನೆ ನಾವು 94% ರಿಸಲ್ಟ್ ಬಂದಿರೋದು ನಮ್ಮ ಸರ್ಕಾರ ಸಾಧನೆ ಅಂತ. ಹೇಗೆ ಸಾಧನೆ, ಯಾವ ರೀತಿ ಸಾಧನೆ ಮಾಡಿ? ಟೀಚರ್ಸ್ಗಳೇ ಇಲ್ಲ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ, ನಾನು ಅದನ್ನು ಈಶಾನ್ಯ ವಲಯ ಅಂತ ಹೇಳಿ ಪ್ರತ್ಯೇಕವಾಗಿ ಮಾಡಿ ಸ್ಪೆಷಲ್ ಕಮಿಷನರೇಟ್ ಮಾಡಿದ್ದೆ. ಅದಕ್ಕೆ ಅಲ್ಲಿ ಎಷ್ಟು ಪರ್ಸೆಂಟ್ ಇದೆ ಗೊತ್ತಾ ಟೀಚರ್ಸ್ಗಳು? ಯಾದಗಿರ್ 41% ಇದ್ದಾರೆ ಅಷ್ಟೆ, ಬಳ್ಳಾರಿ 33%, ಕೊಪ್ಪಳ 28%, ವಿಜಯಪುರ 25%, ಬೀದರ್ 23%, ಕಲಬುರಗಿ 27%. ಟೀಚರ್ಸ್ಗಳೇ ಇಲ್ವಲ್ಲ ಇಲ್ಲಿ. ಶಿಕ್ಷಕರೇ ಇಲ್ಲದೆ ಹೇಗೆ ಇಷ್ಟು 94% ಬರ್ಲಿಕ್ಕೆ ಸಾಧ್ಯ ಆಯಿತು? ಮತ್ತೆ ಮಕ್ಕಳಿಗೆ ಪಾಠ ಹೇಳಿದ್ದಾರಾ ಇಲ್ವಾ ಏನು? ಮತ್ತು ಕನ್ನಡದಲ್ಲೇ ಹೆಚ್ಚು ಫೇಲ್ ಆಗಿರೋದು. ಸಿದ್ದರಾಮಯ್ಯನವರೇ, ನೀವು ಕನ್ನಡ ವಾಚ್ ಡಾಗ್ ಕಮಿಟಿ ಅಧ್ಯಕ್ಷರು, ಬಿಗಿನಿಂಗ್ ಅಲ್ಲಿ ಕನ್ನಡ ಎಂಥದ್ದು ಕಾವಲು ಸಮಿತಿ ಅಧ್ಯಕ್ಷರಾಗಿದ್ರಿ. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕಡಿಮೆ ಅಂಕ ಬಂದಿರುವಂಥದ್ದು ಕನ್ನಡದಲ್ಲೇ SSLCಲಿ, ಕನ್ನಡದಲ್ಲೇ SSLC ಬಂದು, ನೆಕ್ಸ್ಟು ಇಂಗ್ಲಿಷ್, ನೆಕ್ಸ್ಟು ಹಿಂದಿ, ಕಡಿಮೆ ಮಾರ್ಕ್ಸ್ಗಳು ಬಂದಿರುವಂಥ. ಯಾವ ರೀತಿ ಸಾಧನೆ ನೀವು? ಕನ್ನಡದಲ್ಲಿ ಅಂಕಗಳಿಲ್ಲ ಅಂತ ಅಂದರೆ, ಯಾಕೆಂದ್ರೆ ಮಾತೃಭಾಷೆ ನಮ್ಮದು ಕನ್ನಡ, ಜೀವಂತ ಜ್ಞಾನ ಅದು ಕನ್ನಡ. ಯಾಕೆ ನಾನು ಕನ್ನಡ ಮಂತ್ರಿಯಾಗಿದ್ದವನು. ಒಂದು ವಿಶ್ಲೇಷಣೆ ಮಾಡಬೇಕಾದ್ರೆ ಮಗು ಕನ್ನಡ ಭಾಷೆಯಿಂದಲೇ ವಿಶ್ಲೇಷಣೆ ಮಾಡುತ್ತದೆ. ಅವನ ಆಲೋಚನಾ ಲಹರಿ ಕನ್ನಡದಲ್ಲಿ ಆಗುತ್ತೆ, ಅವನ ಸ್ವತಂತ್ರ ನಿರ್ಧಾರಗಳು ಕನ್ನಡದಲ್ಲಿ ಆಗುತ್ತೆ. ಅಂತ ಕನ್ನಡವೇ ಇವತ್ತು ಕೊನೆ ಹೊಟ್ಟೋಗಿದೆ. ಮತ್ತೆ ಯಾವ ಪಾಠ ಕಲಿಸಿದಿರಿ ಇಲ್ಲಿ? ನೀವು ಏನು ಮಾಡಿದ್ದೀರಿ? ಕನ್ನಡ ನಾಡಿನಲ್ಲಿ ನಮ್ಮ ಮಕ್ಕಳು SSLCಲಿ ಕನ್ನಡದಲ್ಲೇ ಹೆಚ್ಚು ಅನುತ್ತೀರ್ಣರಾಗಿದ್ದಾರೆ ಅಂದರೆ ಮತ್ತೆ ಏನು ಮಾಡ್ತಾ ಇದ್ದಿಲ್ಲ? ಆಯ್ತಾ? ಅವ್ರಿಗೆ ಒಂಥರ ಹಠ, 90% ನಾವು ತೋರಿಸ್ಬೇಕು ಅಂತ ಹಠ. ಹಠ ಎಲ್ಲಿ? ಮಕ್ಕಳಿಗೆ ಪಾಠ ಮಾಡೋದ್ರಲ್ಲಿ ಹಠ ಇರಬೇಕು, ಮಕ್ಕಳಿಗೆ ಬೋಧನೆ ಮಾಡೋದ್ರಲ್ಲಿ ಹಠ ಇರಬೇಕು. 100ಕ್ಕೆ 100 ಶಿಕ್ಷಕರು ಇರಬೇಕಲ್ಲಿ, ಪಾಠಗಳು ನಡಿಬೇಕು, ಪ್ರವಚನಗಳು ನಡಿಬೇಕು, ಏನೆಲ್ಲ ಮಕ್ಕಳಿಗೆ ಬೇಕು ಅದೆಲ್ಲ ಕೊಡಬೇಕು. ಬಟ್ ಏನೂ ಇಲ್ಲದೆ 90% ಬರಬೇಕು ಅಂದರೆ 94% ಬಂದ್ಬಿಟ್ಟಿದೆ ರಿಸಲ್ಟ್. ಓಹೋ ಓಹೋ ಓಹೋ. ಮತ್ತೆ 2,000 ಕೋಟಿ ಸಾಲ ತಗೊಂಡಿದ್ದೀರಾ ಸ್ಕೂಲ್ ಎಜುಕೇಶನ್ ಇಂಪ್ರೂವ್ ಮಾಡಲಿಕ್ಕೆ. ADBನಲ್ಲಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಲ್ಲಿ 2,000 ಕೋಟಿ ಸಾಲ ತಗೊಂಡಿರೋದು. ಸುಮ್ಮನೆ ಕಿಕ್ ಬ್ಯಾಕ್ ತಗೋತಾ ಇದ್ದೀರಾ ಆ ಹಣದಲ್ಲಿ. ಒಂದು ಪ್ರೋಗ್ರಾಮ್ ಇದೆ ರೀ, ದಟ್ ಇಸ್ FRS ಅಂತೇಳಿ. FRS ಅಂತ 15 ಕೋಟಿ ಖರ್ಚು ಅದಕ್ಕೆ. ಏನದು FRS? ಆ ಮಗುವಿನ ಇಂಟರ್ನಲ್ ಇದನ್ನು ನೋಡುವಂಥದ್ದು ಅದು. ತೆಗೀರಿ ಸ್ವಲ್ಪ ಇಲ್ಲಿ. ಇಲ್ಲೂ ಬರದೆ FRS ಮಕ್ಕಳ ವೈಯಕ್ತಿಕ ಪರಿಚಯ ಆಯಿತು. ಇದು ಮಕ್ಕಳ ವೈಯಕ್ತಿಕ ಪರಿಚಯ. ಮಗು ಎಷ್ಟು % ಹ್ಯಾಂಡಿಕ್ಯಾಪ್ ಇದೆ, ಮೆಂಟಲ್ ಡಿಸಾರ್ಡರ್ ಇದೆ,
ಏನೇನು ಕೊರತೆಗಳಿದೆ ಅಂತಕ್ಕಂಥದ್ದನ್ನು ತೆಗೆಯುವಂಥದ್ದು. ಅದು ಭಾಳ ಕಾನ್ಫಿಡೆನ್ಷಿಯಲ್ ಆಗಿರ್ಬೇಕು. ಈಗ ಅದನ್ನ ಪಬ್ಲಿಕ್ ಡೊಮೈನ್ಗೆ ಹಾಕ್ಬಿಟ್ಟಿದ್ದಾರೆ ತಗೊಂಡು. ಏನು ತೂತು, ಏನು ಅಯೋಗ್ಯ ಸರ್ಕಾರ ಅದು. ಪಬ್ಲಿಕ್ ಡೊಮೈನ್ಗೆ ಹಾಕ್ಬಿಟ್ರೆ ಇವರೆಲ್ಲ ಹುಡಿಕೊಂಡು ಹೊರಟ್ಬಿಡ್ತಾರೆ. ಅದಕ್ಕೋಸ್ಕರ ಇದಾವಲ್ಲ ಏಜೆನ್ಸಿಗಳಿದ್ದಾವೆ. ನಾವು ಅದು ಸರಿ ಮಾಡ್ತೀವಿ, ಮಗುದು ಹ್ಯಾಂಡಿಕ್ಯಾಪ್ ಸರಿ ಮಾಡ್ತೀವಿ, ಅದು ಸರಿ ಮಾಡ್ತೀವಿ, ಅವು ಹಿಂದೆ ಬಿದ್ದು ಬಿಡ್ತವೆ. ಅದಕ್ಕೆ 15 ಕೋಟಿ ನೀವು ಖರ್ಚು ಮಾಡಿರುವಂಥದ್ದು. ಆಮೇಲೆ 30 ಕೋಟಿ ಬಂದೆ, 30 ಕೋಟಿ ಇನ್ಯಾವುದಕ್ಕೂ ಒಂದಕ್ಕೆ ಖರ್ಚು ಮಾಡಿದ್ದೀರ. ಇದು ತೆಗೀರಿ ಸರ್. ಇದು ಎಲ್ಲೋ ಬರದೆ ವಯಸ್ಸಾಯಿತು ಎಲ್ಲೆಲ್ಲೋ. ಏನೋ ಕತೆ ಹೋಗಿದೆ ಹಂಗೆ. ಅರಿವಿಡ್ಡ 30 ಕೋಟಿ ಶಾಲಾ ರಿಪೇರಿ, ರಿಕನ್ಸ್ಟ್ರಕ್ಷನ್, ಪರ್ಚೇಸ್ 30 ಕೋಟಿ. ಇದು ಹೆಂಗೆ ಕೊಟ್ಟಿದ್ದೀರಾ? ಇದನ್ನ ಕಾಂಗ್ರೆಸ್ MLAಗಳಿಗೆ ತಲಾ ಇಷ್ಟಿಷ್ಟು ಅಂತ ಕೊಟ್ಬಿಟ್ಟಿದ್ದೀರ. ತಲಾ ಇಷ್ಟಿಟ್ಟು 25 ಲಕ್ಷ 50 ಲಕ್ಷ ಹಿಂಗೆ ತಲಾ. ಅವನು ಸ್ಕೂಲ್ ರಿಪೇರಿ ಮಾಡಿದ್ನೋ ಏನು ಮಾಡಿದ್ನೋ ಎತ್ತೋ 30 ಕೋಟಿ ಖರ್ಚು ಹಾಕಾಗೋಯ್ತು. ಶಿಕ್ಷಣ ಇಲಾಖೆಯಲ್ಲಿ ಇರತಕ್ಕಂಥ ಭ್ರಷ್ಟಾಚಾರ ಛೇ. ಒಂದು ಡೆಪ್ಯುಟೇಷನ್ಗೆ 50,000 ರೂಪಾಯಿ, ಟ್ರಾನ್ಸ್ಫರ್ಸ್ಗಳು, ಪೋಸ್ಟಿಂಗ್ಸ್ಗಳು, ಏನಿಲ್ಲ. ತೂ ನಾನು ಮಂತ್ರಿ ಇದ್ದೇಪ್ಪ, ಶಿಕ್ಷಣ ಇಲಾಖೆ ಕರಪ್ಟ್ ಆಗೋಯ್ತು ಅಂದರೆ ಇನ್ನೇನು ಉಳಿದಿದ್ದೇನಿದೆ ರೀ? ಇನ್ನೇನಿದೆಯಪ್ಪ? ಇನ್ನೇನಿದೆ. ಹಾಗಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ತಗೊಂಡಿರುವಂಥ ಹಣ 2,000 ಕೋಟಿ ಹುಚ್ಚುಚ್ಚಾಗಿ ಖರ್ಚು ಮಾಡ್ತಾ ಇದ್ದೀರಾ. ಹುಚ್ಚುಚ್ಚಾಗಿ ಖರ್ಚು ಮಾಡ್ತಾರೆ. ಸಾಲ ಈಗ ಸಿದ್ದರಾಮಯ್ಯನೇ ಬಂದ್ಮೇಲೆ 9 ಲಕ್ಷ ಕೋಟಿ ಸಾಲ ಆಯಿತು. ಸಿದ್ದರಾಮಯ್ಯ ಒಬ್ಬ ಸಾಲಗಾರ ಮುಖ್ಯಮಂತ್ರಿ. ಈ ರಾಜ್ಯನ ಅಡವಿಟ್ಬಿಟ್ಟ ತೊಗೊಂಡೋಗ್ಬಿಟ್ಟ ಕಡೆ. ಏನೋ ಅದು ಕಡಿತೀನಿ ಇದು ಕಡಿತೀನಿ ಅಂತಂತೆ. ಇಷ್ಟೊಂದು ಖಾಲಿ ಹುದ್ದೆಗಳು ಬಿಟ್ಕೊಂಡು ನಾನು 94% ರಿಸಲ್ಟ್ ಒಂದು ನೆಗೆಪಾಟ್ಲಿತ್ತು. ಟೀಚರ್ಸ್ಗಳೇ ಇಲ್ಲ. ಅದೆಂಗಪ್ಪ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.